ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆ ಥಂಬ್ನೇಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಇವತ್ತಿನ ಟಾಪಿಕ್ ಏನಿದೆ, ಎದ್ರ ಬಗ್ಗೆ ಇದೆ ಅಂತ. ಸೊ ಈಗ ನಾನು ಮೊದಲನೇದಾಗಿ ಹೇಳಬೇಕಂದ್ರೆ, ಈಗ ಸರ್ಕಾರದಿಂದ ಏನು 5 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ದಾರೆ, ಸೊ ಅದರಲ್ಲಿ ಈಗ 3 ಗ್ಯಾರಂಟಿನ ಬಂದ್ ಮಾಡಲೇಬೇಕು ಅಂತ ಮೇಲಿಂದ ಮೇಲೆ ನಮ್ಮ CM ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರೆಷರನ್ನು ಬರ್ತಾ ಇದೆ. ಸೊ 3 ಯೋಜನೆಗಳನ್ನ ಬಂದ್ ಮಾಡಲೇಬೇಕು. ಇದರಿಂದ ಈಗ ಶಕ್ತಿ ಯೋಜನೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ, ಅಥವಾ ಅನ್ನಭಾಗ್ಯ ಯೋಜನೆ, ಅಥವಾ ಗೃಹಜ್ಯೋತಿ, ಅಥವಾ ಯುವ ನಿಧಿ, ಸೊ ಇದರಲ್ಲಿ ಯಾವುದಾದ್ರೂ 3 ಯೋಜನೆಗಳನ್ನ ಬಂದ್ ಮಾಡಬೇಕು ಅಂತ ತುಂಬ ಫೋರ್ಸನ್ನು ಮಾಡ್ತಿದ್ದಾರೆ ನಮ್ಮ CM ಸಿದ್ದರಾಮಯ್ಯ ಅವರಿಗೆ. ಕೇಂದ್ರ ಸರ್ಕಾರದಿಂದನೂ ಸ್ವಲ್ಪ ಒತ್ತಡ ಬರ್ತಾಯಿದೆ, ಮತ್ತು ಇಲ್ಲಿಂದ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಸ್ವಲ್ಪ ಕೆಲವೊಂದು ಒತ್ತಡಗಳು ಬರ್ತಾ ಇದೆ. ಸೊ 3 ಯೋಜನೆಗಳನ್ನ ಬಂದ್ ಮಾಡಿ. ಸೊ ಈಗ KSRTCದವರು ಏನು ಹೇಳ್ತಿದ್ದಾರೆ ಅಂದರೆ, ನೀವು 3 ಯೋಜನೆ ಬಂದ್ ಮಾಡಬೇಕಾದ್ರೆ ಮೊದಲನೇದಾಗಿ ನೀವೇನಾದರೂ ಬಂದ್ ಮಾಡೋದು ಹಾಗಿದ್ರೆ ನೀವು ಶಕ್ತಿ ಯೋಜನೆನ ಬಂದ್ ಮಾಡಿ. ಯಾಕೆ ಶಕ್ತಿ ಯೋಜನೆಯಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಸೊ ಅವರು ಒಂದು ಹೇಳಿಕೆನ ಕೊಡ್ತಿದ್ದಾರೆ. ಸೊ ಇದೇ ರೀತಿ ಶಕ್ತಿ ಯೋಜನೆ ಆಗಿರ್ಬೋದು, ಅಥವಾ ಗೃಹಜ್ಯೋತಿ, ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಯುವ ನಿಧಿ, ಅನ್ನಭಾಗ್ಯ, ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದು 3 ಯೋಜನೆಯನ್ನು ಬಂದ್ ಮಾಡಬೇಕು ಅಂತ ಈಗ ಒತ್ತಡನ ಹಾಕ್ತಿದ್ದಾರೆ. ಸೊ ಅದರಲ್ಲಿ ಯಾವುದನ್ನು ಬಂದ್ ಮಾಡಬೇಕು ಅಂತ ಈಗ ನಮ್ಮ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕಾಗಿರುತ್ತೆ. ಆದರೆ ಇದರ ಬಗ್ಗೆ ನಮ್ಮ CM ಸಿದ್ದರಾಮಯ್ಯ ಅವರು ಒಂದು ಪ್ರಮುಖವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದು ಏನು ಹೇಳಿಕೆ, ಮತ್ತು ಯಾವ ಯೋಜನೆಯನ್ನು ಬಂದ್ ಮಾಡ್ಬೋದು, ಅಥವಾ ಬಂದ್ ಮಾಡಿದರೆ ಯಾವ ಯೋಜನೆಯನ್ನು ಬಂದ್ ಮಾಡಬೇಕು, ಮತ್ತು ಯಾವ ಯೋಜನೆಯನ್ನು ಜಾರಿಗೆಯಲ್ಲಿ ಇಡಬೇಕು ಅಂತ ನೀವು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ನೀವು ಕೂಡ ತಿಳಿಸ್ಬೋದು. ಸೊ ಈಗ ನಮ್ಮ CM ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಸೊ ಈಗ ಯಾವ ಯೋಜನೆನ ಬಂದ್ ಮಾಡಬೇಕು, ಯಾವ ಯೋಜನೆನ ಪ್ರಾರಂಭ ಇಡಬೇಕು, ಅಂದರೆ ಚಾಲ್ತಿಯಲ್ಲಿ ಇಡಬೇಕು ಅಂತ ಅವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಇವತ್ತೇ ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಆ ಮಾಹಿತಿ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾವ ಯೋಜನೆನ ಸ್ಟಾರ್ಟ್ ಮಾಡ್ತಿದ್ದಾರೆ ಮತ್ತು ಯಾವ ಯೋಜನೆಯನ್ನು ಬಂದ್ ಮಾಡ್ತಿದ್ದಾರೆ, ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಯಾಕೆಂದರೆ ನೀವು ಏನಾದರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದೆ ಆದರೆ ಸೊ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗೋದಿಲ್ಲ. ಸೊ ನಿಮಗೆ ಟೋಟಲ್ ಆಗಿ ನಿಮ್ಮ ಕನ್ಫ್ಯೂಷನ್ನಲ್ಲೇ ಇರ್ತೀರ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅಂತ. ಸೊ ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡು ಮೊದಲನೇದಾಗಿ ಆಲ್ ಆನ್ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ಮೊದಲೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಬನ್ನಿ, ಈಗ ನಿಮಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಪ್ರಮುಖ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಇದೇ ರೀತಿ ಶಕ್ತಿ ಯೋಜನೆ ಆಗಿರ್ಬೋದು. ಸೊ ಇದರಲ್ಲಿ ಈಗ ಏನು ಯಾವುದನ್ನು ಬಂದ್ ಮಾಡ್ತಿದ್ದಾರೆ ಅಂದರೆ, ಈಗ ಇದ್ರ ಬಗ್ಗೆ ನಮ್ಮ CM ಸಿದ್ದರಾಮಯ್ಯ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಯಾವುದೇ ಯೋಜನೆಯನ್ನು ಬಂದ್ ಮಾಡೋ ಯೋಚನೆ ಮಾಡ್ತಿಲ್ಲ. ಸೊ ಇದ್ರ ಬಗ್ಗೆ ಚಿಂತನೆಯನ್ನು ಯಾವುದೇ ರೀತಿ ಇಲ್ಲ. ಸೊ ಬಂದ್ ಮಾಡೋದಿಲ್ಲ ಅಂತ ಈಗ ಒಂದು ಖಡಾಖಂಡಿತವಾಗಿ ಹೇಳಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಸೊ ಈಗ ಸದ್ಯದಲ್ಲಿ ಯಾವುದೇ ಯೋಜನೆಯನ್ನು ಬಂದ್ ಮಾಡೋ ಸಾಧ್ಯತೆ ಇಲ್ಲ ಫ್ರೆಂಡ್ಸ್. ಸೊ ಆದ್ದರಿಂದ ಈಗ KSRTC ಅವರು ಕೂಡ ಸ್ವಲ್ಪ ಅವ್ರ ತೊಂದರೆಯಿಂದ ಸ್ವಲ್ಪ ಈಗ 12%, ಅಂದರೆ ಈಗ ಪ್ರತಿ ಟಿಕೆಟ್ಗೂ 12%, ಪುರುಷರಿಗೆ 12%ವರೆಗೂ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತಿದ್ದಾರೆ. ಯಾರೆಲ್ಲ ಗಂಡು ಮಕ್ಕಳು ಪ್ರಯಾಣ ಮಾಡ್ತಿದ್ದಾರೆ, ಸೊ ಅವರಿಗೆ ಪ್ರತಿ ಟಿಕೆಟ್ ದರ 12%ವರೆಗೂ ಜಾಸ್ತಿ ಮಾಡಬೇಕಂತ ಒಂದು ಚಿಂತನೆ ಮಾಡ್ತಿದ್ದಾರೆ. ಸೊ ಇದು ಕೂಡ ಆಗ್ಬೋದು, 12% ಜಾಸ್ತಿ ಆಗ್ಬೋದು. ಸದ್ಯದಲ್ಲೇ ಪ್ರತಿಯೊಬ್ಬರಿಗೂ ಟಿಕೆಟ್ ರೇಟ್ ಏನಿದೆ ಗಂಡು ಮಕ್ಕಳಿಗೆ, ಸೊ ಅವರಿಗೆ ಜಾಸ್ತಿ ಆಗ್ಬೋದು ಫ್ರೆಂಡ್ಸ್. ಆದರೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಯೋಜನೆನ ಬಂದ್ ಮಾಡೋ ಸಾಧ್ಯತೆ ಇಲ್ಲ. ಆದರೆ ನಮ್ಮ ಕಾರ್ಯಕರ್ತರು, ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕರ್ತರು ಒಂದು ಒತ್ತಡನ ಹಾಕ್ತಿದ್ದಾರೆ. ಸೊ ನೀವು 3 ಗ್ಯಾರಂಟಿಯನ್ನು ಬಂದ್ ಮಾಡಲೇಬೇಕು ಅಂತ ತುಂಬ ಪ್ರೆಷರ್ ಮಾಡ್ತಿದ್ದಾರೆ. ಸೊ 3 ಗ್ಯಾರಂಟಿಯಲ್ಲಿ ಯಾವುದು 3 ಗ್ಯಾರಂಟಿ ಬಂದ್ ಮಾಡಬೇಕು, ಅಥವಾ ಸ್ಟಾರ್ಟ್ನಲ್ಲಿ ಅಂದರೆ ಚಾಲ್ತಿಯಲ್ಲಿ ಇಟ್ಟರೆ ಯಾವ ಗ್ಯಾರಂಟಿನ ಚಾಲ್ತಿಯಲ್ಲಿ ಇಡಬೇಕು ಅಂತ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಸೊ ನಿಮ್ಮ ಅಭಿಪ್ರಾಯ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಬೇಗನೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್, ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು. ಮತ್ತೆ ನಾಳೆ ಸಿಗೋಣ ಹೊಸ ಮಾಹಿತಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಸೊ ಅಲ್ಲಿವರೆಗೂ ಫ್ರೆಂಡ್ಸ್, ಜೈ ಹಿಂದ್, ಜೈ ಕರ್ನಾಟಕ.